ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇದು ರಾಹುಲ್ ಗಾಂಧಿಗೆ ನಿಜಕ್ಕೂ ಬಿಗ್ ಶಾಕ್ ಕೊಡುವ ಸುದ್ದಿ. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಿದ್ದೆಗೂ ಭಂಗ ಆಗಿದೆ. ಎಲೆಕ್ಷನ್ಗೆ ಎಲ್ಲಾ ಪಕ್ಷಗಳು ತಮ್ಮ ಲಿಸ್ಟ್ ಫೈನಲ್ ಮಾಡಿದ್ದಾಗಿದೆ. ಆಲ್ಮೋಸ್ಟ್ 90% ಅಭ್ಯರ್ಥಿಗಳ ಪಟ್ಟಿ ಬಹಿರಂಗ ಆಗಿ ಆಲ್ರೆಡಿ ನಾಮಪತ್ರ ಸಲ್ಲಿಕೆ ಕೂಡ ಆರಂಭ ಆಗಿದೆ. ಕಾಂಗ್ರೆಸ್ ಪಕ್ಷದ ಒದ್ದಾಟ ಶುರುವಾಗಿದ್ದೆ ಈ ಹಂತದಲ್ಲಿ. ಒಂದ್ ಕಡೆ ಇಂಡಿ ಅಲಯನ್ಸ್ ನ ಎಲ್ಲಾ ಪಕ್ಷಗಳು ಹೊಂದಾಣಿಕೆ ಅನ್ನುವ ಪದವನ್ನೇ ಮರ್ತು ಬಿಟ್ಟಿವೆ. ಎಲ್ಲಾ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿಯನ್ನೇ ನಿಲ್ಲಿಸ್ತೀವಿ, ಮೈತ್ರಿ ಇಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದೆ. ಬಂಗಾಳದಲ್ಲಿ ಟಿಎಂಸಿ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಪಾಟೀಲ್, ಡೆಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ, ತಮಿಳುನಾಡಿನಲ್ಲಿ ಡಿಎಂಕೆ, ಹೀಗೆ ಎಲ್ಲರೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸೌಭಾಗ್ಯಕ್ಕೆ ಮೈತ್ರಿ ಯಾಕೆ ಬೇಕಿತ್ತು? ಮೈತ್ರಿ ಪದಕ್ಕೆ ಅರ್ಥವೇ ಇಲ್ವಾ ಅಂತ ಜನ ಮಾತಾಡೋಕೆ ಶುರು ಮಾಡಿದ್ದಾರೆ. ಹೀಗೆ ಸ್ಪರ್ಧೆಗೆ ಮೊದಲೇ ಸೋಲ್ ಒಪ್ಪಿಕೊಂಡಿರುವ ಕಾಂಗ್ರೆಸ್ ಮತ್ತು ಇಂಡಿ ಅಲಯನ್ಸ್ಗೆ ಈಗ ಭರ್ಜರಿ ಶಾಕ್ ಕೊಟ್ಟಿದೆ. ಹೌದು, ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನಡೆಸಿರುವ ಸರ್ವೆಯಲ್ಲಿ ಭರ್ಜರಿ 78% ಮತಗಳು ಎನ್ಡಿಎ ಪರ ಬಂದಿದ್ರೆ, ದುಷ್ಟಕೂಟ ಇಂಡಿ ಅಲಯನ್ಸ್ಗೆ ಕೇವಲ 21% ವೋಟ್ ಬಂದಿದೆ. ಮೋದಿ ಅಲೆಯನ್ನ ತಡೆಯೋದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿಯ ಪಾದಯಾತ್ರೆ, ಭಾರತ್ ಜೋಡೋ ಯಾತ್ರೆ, ನ್ಯಾಯ ಯಾತ್ರೆ ಇವೆಲ್ಲ ವೇಸ್ಟ್ ಎಫರ್ಟ್ಸ್ ಅಂತ ಜನ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಆನ್ಲೈನ್ ನಲ್ಲಿ ನಡೆದಿರುವ ಮೂಡ್ ಆಫ್ ದ ನೇಷನ್ ಅನ್ನುವ ಸರ್ವೆ. ಈ ಸರ್ವೆ ಏನ್ ಹೇಳುತ್ತಂದ್ರೆ, ಮೋದಿ ಟೀಮ್ ಅನ್ನ ಸೋಲ್ಸುವ ಮಾತು ಬಿಡಿ, ಎನ್ಡಿಎ 400 ಗಡಿ ದಾಟೋದನ್ನ ತಡೆಯೋದಕ್ಕೆ ಇಂಡಿ ಅಲಯನ್ಸ್ ಏನಾದ್ರೂ ಪವಾಡಾನೆ ಮಾಡ್ಬೇಕಂತೆ. ಅಂದ ಹಾಗೆ ಮಾರ್ಚ್ 13ರಿಂದ 27ರ ತನಕ ಇಂಗ್ಲಿಷ್, ಹಿಂದಿ, ಮಲಯಾಳಂ, ಕನ್ನಡ, ತೆಲುಗು, ಬೆಂಗಾಲಿ ಮತ್ತು ಮರಾಠಿ ಪ್ಲಾಟ್ಫಾರ್ಮ್ ನಲ್ಲಿ ಏಷ್ಯಾನೆಟ್ ಈ ಸರ್ವೆ ಅನ್ನ ಮಾಡಿತ್ತು. ಒಟ್ಟು 7,59,000 ಪ್ರತಿಕ್ರಿಯೆಗಳನ್ನ ಈ ಸರ್ವೆ ಸಂಗ್ರಹ ಮಾಡಿದೆ. ಈ ಸರ್ವೆಯ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವ ಪ್ರಶ್ನೆಗಳು ಜನರ ಮುಂದೆ ಇಟ್ಟಿಲ್ಲ. ಬದಲಾಗಿ ಮೂಡ್ ಆಫ್ ದ ನೇಷನ್ ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಜನರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ರಿಸಲ್ಟ್ ಹೊರಬಿಟ್ಟಿದೆ ಏಷ್ಯಾನೆಟ್. ಈಗ ರಾಮ ಮಂದಿರದ ನಿರ್ಮಾಣ ಚುನಾವಣೆಗೆ ಮ್ಯಾಟರ್ ಆಗುತ್ತೋ ಇಲ್ವೋ ಅನ್ನುವ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 57% ಜನ ರಾಮ ಮಂದಿರದ ನಿರ್ಮಾಣ ಬಿಜೆಪಿಗೆ ದೊಡ್ಡ ಲಾಭ ಮಾಡಿಕೊಟ್ಟಿದೆ ಅಂತ ಹೇಳ್ತಿದೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಆಗಿದೆಯಾ ಅಲ್ವಾ ಅನ್ನುವ ಪ್ರಶ್ನೆಗೆ 60ಕ್ಕಿಂತ ಹೆಚ್ಚು % ಮಂದಿ ಹೌದು ಅಂತ ಹೇಳ್ತಾ ಇದ್ದಾರೆ. ದಾಟ್ ಮೀನ್ಸ್ ಭ್ರಷ್ಟಾಚಾರ ನಿರ್ಮೂಲನೆಯ ವಿಚಾರದಲ್ಲಿ ಜನರಿಗೆ ಸಾಕಷ್ಟು ತೃಪ್ತಿ ಮತ್ತು ನಿರೀಕ್ಷೆ ಇದೆ ಅಂತ ಆಯ್ತು. ಮೋದಿ ಅವಧಿಯಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿದೆಯಾ ಅನ್ನುವ ಪ್ರಶ್ನೆಯನ್ನ ಸಮೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಕ್ಕಂತೂ ಬಂಪರ್ ವೋಟಿಂಗ್ ಆಗಿದೆ. 79% ವೋಟ್ಗಳು ಎಸ್ ಅಂತ ಬಂದಿದೆ. ಈ ಬಾರಿ ಆದ್ರೂ ಕಾಂಗ್ರೆಸ್ನ ಬಲ ಹೆಚ್ಚಾಗುತ್ತೋ ಅನ್ನುವ ಪ್ರಶ್ನೆಗೆ ಕೇವಲ 27% ಮತಗಳು ಬಂದಿದೆ. ಅಂದ್ರೆ ಕಾಂಗ್ರೆಸ್ ಉದ್ಧಾರ ಆಗುತ್ತಾ ಅಂತ ಜನರಿಗೆ ಯಾವ ವಿಶ್ವಾಸ ಕೂಡ ಇವಾಗಿಲ್ಲ. ಏಷ್ಯಾನೆಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಒಂದನ್ನ ಕೇಳಿತ್ತು. ಡೆಲ್ಲಿಯಲ್ಲಿ ನಡೀತಾ ಇರುವ ರೈತರ ಪ್ರತಿಭಟನೆಯಿಂದ ಚುನಾವಣೆ ಮೇಲೆ ಪರಿಣಾಮ ಆಗುತ್ತಾ ಅಂತ. ಇದಕ್ಕೆ ಈಕ್ವಲ್ ವೋಟ್ ಬಿದ್ದಿದೆ. 44% ಜನ ಹೌದು ಆಗ್ತಾ ಇದ್ದೆ, ಸುಮಾರು 50% ಜನ ಇಲ್ಲ ಅಂದಿದ್ದಾರೆ. ರೈತರ ಪ್ರತಿಭಟನೆಯ ಎಫೆಕ್ಟ್ ಒಂದು ಮಟ್ಟಕ್ಕೆ ಬಿಜೆಪಿ ಮೇಲೆ ಪರಿಣಾಮ ಬೀರೋದು ಹೌದು. ಆದ್ರೆ ಅದರಿಂದ ಬಿಜೆಪಿ ಪಾಲಿಗೆ ದೊಡ್ಡ ಅನಾಹುತ ಅಂತೂ ಆಗೋದಿಲ್ಲ ಅನ್ನೋದು ಈ ಈಕ್ವಲ್ ವೋಟಿಂಗ್ ನಿಂದ ಗೊತ್ತಾಗ್ತಾ ಇದೆ. ವಿದೇಶಾಂಗ ನೀತಿ ನಿರ್ವಹಣೆಯಲ್ಲಿ ಮೋದಿಜಿ ಸಕ್ಸಸ್ ಆಗಿದ್ದಾರಾ ಅನ್ನುವ ಪ್ರಶ್ನೆಗೆ 56% ಮಂದಿ ಎಸ್ ಅಂತ ಹೇಳಿದ್ದಾರೆ. 15% ಜನ ಇಲ್ಲ ಅನ್ನುವ ಉತ್ತರ ನೀಡಿದ್ದಾರೆ. ಇನ್ನು ಮೋದಿ ಸರ್ಕಾರದ ವೈಫಲ್ಯ ಏನು ಅನ್ನುವ ಅತಿ ಮುಖ್ಯವಾದ ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟಿತ್ತು ಈ ಸಮೀಕ್ಷೆ. ಅದಕ್ಕೆ 16% ಜನ ಬೆಲೆ ಏರಿಕೆ ಅಂದಿದ್ದಾರೆ.
21% ಜನ ನಿರುದ್ಯೋಗ ಸಮಸ್ಯೆ ಇನ್ನೂ ಇದೆ ಅನ್ನುವ ಬೇಸರ ಹೊರಹಾಕಿದ್ದಾರೆ. ಮಣಿಪುರದ ಗಲಭೆಯನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಿತ್ತು ಅನ್ನುವ ಅಭಿಪ್ರಾಯವನ್ನ 32% ಜನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಬಗ್ಗೆ 26% ಮಂದಿ ತಮ್ಮ ಅಸಮಾಧಾನವನ್ನ ತೋರಿಸಿಕೊಂಡಿದ್ದಾರೆ. ಆದರೆ ಈ ಅಸಮಾಧಾನದ ಪರ್ಸೆಂಟೇಜ್ ಕಡಿಮೆ ಇದೆ. ಜೊತೆಗೆ ಬೆಲೆ ಏರಿಕೆಯಿಂದ ಕೋವಿಡ್ನ ಆ ಒಂದು ವರ್ಷ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಇದೆಲ್ಲದರ ನಂತರ ಚುನಾವಣೆಯಲ್ಲಿ ಮತ ಹಾಕುವಾಗ ಯಾವ ವಿಷಯ ನಿರ್ಣಾಯಕರ ಆಗುತ್ತೆ ಅನ್ನುವ ಪ್ರಶ್ನೆಗೆ 80% ಜನ ಹೇಳಿರೋದು ಅಭಿವೃದ್ಧಿ ಒಂದೇ ಮುಖ್ಯವಾಗುತ್ತೆ ಅಂತ. ಸೊ ಇಲ್ಲಿ NDA ಹಾಗೂ ಮೋದಿಜಿ ಗೆದ್ದಿರೋದು. ಜಾತಿ ಲೆಕ್ಕಾಚಾರ, ಅಭ್ಯರ್ಥಿಗಳ ವೈಯಕ್ತಿಕ ವಿಚಾರ ವರ್ಚಸ್ಸು, ಫ್ರೀ ಬೀಸ್ ಇದ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅಭಿವೃದ್ಧಿ ಒಂದೇ ನಮಗೆ ಮ್ಯಾಟರ್ ಆಗೋದು ಅಂತ ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇದೆಲ್ಲದರ ಆಧಾರದ ಮೇಲೆ ಏಷ್ಯಾನೆಟ್ ರಿಸಲ್ಟ್ ಅನ್ನ ಕೊಟ್ಟಿದೆ. NDA 78%, ಇಂಡಿಯಾ ಅಲಯನ್ಸ್ 21%. ರಾಹುಲ್ ಗಾಂಧಿಯ ಪಾದಯಾತ್ರೆಗಳಿಂದ ನಯ ಪೈಸಾ ಉಪಯೋಗ ಆಗಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಅದೇ ರೀತಿ ರಾಜ್ಯದ ಈ ಫ್ರೀ ಬೀಸ್ ಗ್ಯಾರಂಟಿಗಳು, ಮುಸಲ್ಮಾನರ ಓಲೈಕೆಗಳು ಕೂಡ ಯಾವ ಲಾಭವನ್ನು ಕೂಡ ಮಾಡಿಕೊಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಸೊ ಈ ಮೆಗಾ ಸರ್ವೆ ರಾಹುಲ್ ಗಾಂಧಿ, DKಶಿ ಮತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ದೊಡ್ಡ ಶಾಕ್ ಅಂತ ಹೇಳಬಹುದು. ಮೋದಿಜಿಯ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರು ಅಂತ ಕೂಡ ಹೇಳಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.